ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಶಿವನ ಸಮುದ್ರಕ್ಕೆ ಹೋಗಿದ್ದ ಟ್ರಿಪ್ ಬಗ್ಗೆ, ಹಾಗೆ ನಾವು ವಿಸಿಟ್ ಮಾಡಿದ 1200 ವರ್ಷಗಳಷ್ಟು ಹಳೆಯದಾದ ಟೆಂಪಲ್ ಬಗ್ಗೆ, ಹಾಗೇನೆ ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವದ ಬಗ್ಗೆ ಕೂಡ ಡೀಟೇಲ್ಸ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾವು ಬೆಳಗ್ಗೆನೆ ಬೆಂಗಳೂರಿಂದ ಹೊರಟು ಅಲ್ಲೇ ಆ ಬಿಡದಿಯಲ್ಲಿ ಟಿಫನ್ ಮಾಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆನ್ ದ ವೇ ಸ್ಪೆಷಲಿ ಮಂಡ್ಯದಲ್ಲಿ ಈ ಸೀಸನ್ ಕಬ್ಬನ್ನ ಹಾರ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿಗೆ ಹಾಕೋ ಟೈಮು. ಸೊ ನಾವು ಹೋಗುವಾಗ ತುಂಬಾ ಕಬ್ಬಿನ ಗಾಡಿಗಳನ್ನ ನೋಡಿದ್ವಿ. ಇನ್ನೇನು ಜಲಪಾತ ರೀಚ್ ಆಗೋ ಟೈಮಲ್ಲಿ ಈ ಬೆಟ್ಟಗಳ ಸಾಲು ನಮಗೆ ಕಾಣಿಸುತ್ತೆ. ಇವೆಲ್ಲ ಕೊಳ್ಳೇಗಾಲ ಮಲ್ದಾರ ಹಿಲ್ಸ್ ಅಂತ ಹೇಳಿ ಕರೀತಾರೆ. ಇವೆಲ್ಲ ಈಸ್ಟರ್ನ್ ಪಾರ್ಟ್ಸಿಗೆ ರಿಲೇಟೆಡ್. ದಕ್ಷಿಣ ಭಾರತದಲ್ಲಿ 3 ಪವಿತ್ರ ಕ್ಷೇತ್ರಗಳಿದಾವೆ: ಆದಿರಂಗ, ಮಧ್ಯರಂಗ ಮತ್ತೆ ಅಂತ್ಯರಂಗ ಅಂತೇಳಿ. ಈ 3 ಕ್ಷೇತ್ರಗಳನ್ನ ಒಂದೇ ದಿನದಲ್ಲಿ ವಿಸಿಟ್ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅಂತ ನಂಬಿಕೆ ಇದೆ. ಶಿವನ ಸಮುದ್ರದಲ್ಲಿ ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ನಿತ್ಯ ಅನ್ನದಾಸೋಹ ಸಹ ನಡೆಯುತ್ತೆ. ಇದೇ ಅದು ದೊಡ್ಡ ದೇವಸ್ಥಾನ. ನಾವ್ ಈ ದೇವಸ್ಥಾನನ ವಿಸಿಟ್ ಮಾಡೋಕ್ಕಾಗಿಲ್ಲ. ನೀವು ಹೋದ್ರೆ ಖಂಡಿತ ವಿಸಿಟ್ ಮಾಡಿ, ದೇವಸ್ಥಾನ ಓಪನ್ ಇರುತ್ತೆ. ಇನ್ನೇನು ನಾವು ಜಲಪಾತಕ್ಕೆ ರೀಚ್ ಆಗ್ತೀವಿ ಅನ್ನೋವಾಗ ನೋಡಿ, ಈ ತರ ಇದೆ ರೋಡು, ಸ್ವಲ್ಪ ಹಾಳಾಗಿದೆ, ಹುಷಾರಾಗಿ ಹೋಗ್ಬೇಕು. ನಾವೀಗ ಹೋಗ್ತಾ ಇರೋದು ಬಂದು ಭರಚುಕ್ಕಿ ವಾಟರ್ ಫಾಲ್ಸ್ಗೆ. ಇಲ್ಲಿ ಫಾರೆಸ್ಟ್ ಎಂಟ್ರಿ ಫೀಸ್ ಅಂತೇಳಿ 10 ರೂಪೀಸ್ ತಗೋತಾರೆ. ನಾವು ಹೋಗುವಾಗ ಚೇಂಜ್ ಇರ್ಲಿಲ್ಲ ಅಂತೇಳಿ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಬರುವಾಗ ಕೊಡಿ, ತೊಂದರೆ ಇಲ್ಲ ಅಂತ ಹೇಳಿದ್ರು. ನೋಡಿ, ಇನ್ನೇನು ಫಾಲ್ಸ್ಗೆ ಎಂಟ್ರಿ ಆಗುವಾಗ ಸಾಕಷ್ಟು ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಹಾಗೆ ತುಂಬಾ ಸ್ಟಾಲ್ಸ್ ಇದೆ. ನಿಮ್ಗೆ ಸ್ನಾಕ್ಸು, ಫ್ರೂಟ್ಸು, ಶುಗರ್ ಕೇನ್ ಜ್ಯೂಸ್ ಇದೆಲ್ಲ ತಗೋಬಹುದು. ಭರಚುಕ್ಕಿ ವಾಟರ್ ಫಾಲ್ಸ್ಗೆ ಎಂಟ್ರಿ ಫೀಸ್ 10 ರೂಪೀಸ್ ಇರುತ್ತೆ. ಬಟ್ ಗಗನಚುಕ್ಕಿಯಲ್ಲಿ ಯಾವುದೇ ರೀತಿಯ ಫೀಸ್ ಇಲ್ಲ. ಇತ್ತೀಚೆಗೆ ರೀಲ್ಸ್ ಅಲ್ಲಿ ಭರಚುಕ್ಕಿ ವಾಟರ್ ಫಾಲ್ಸ್ ವಿಡಿಯೋಸ್ ತುಂಬಾನೇ ಬರ್ತಾ ಇತ್ತು. ಅದ್ ನೋಡ್ಬಿಟ್ಟು ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿದೆ, ನಾ ಹೋಗ್ಲೇಬೇಕು ಅಂತ ಹೇಳಿ ಬಂದಿದ್ದು ಈ ವಾಟರ್ ಫಾಲ್ಸ್ಗೆ. ದೂರದಿಂದಾನೇ ನಮ್ಗೆ ಫಾಲ್ಸ್ ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವೇ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತೇಳಿ. ಪುರಾಣಗಳ ಪ್ರಕಾರ ಇಲ್ಲಿ ಭಗವಾನ್ ಶಿವನಿಗೆ ಗಂಗಾದೇವಿ ಮತ್ತೆ ಕಾವೇರಿ ದೇವಿಯರು ಪೂಜೆ ಸಲ್ಲಿಸಿದ್ರಂತ ಹೇಳಲಾಗುತ್ತೆ. ಹಾಗಾಗಿ ಈ ಪ್ರದೇಶವನ್ನ ಶಿವನ ಸಮುದ್ರ ಅಂತ ಕರೆಯಲಾರಂಭಿಸಿದ್ರಂತೆ. ವಿಶೇಷವಾಗಿ ಮಳೆಗಾಲದಲ್ಲಿ ಕಾವೇರಿ ನದಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹರಿದು ಸಮುದ್ರದಂತೆನೆ ಕಾಣಿಸುತ್ತೆ. ಹಾಗಾಗಿ ಮೇ ಬಿ ಸಮುದ್ರ ಅಂತೇಳಿ ಅನ್ವರ್ಥಕವಾಗಿ ಕೂಡ ಕರಿತಿರಬಹುದು. ಇಲ್ಲಿ ಕಾವೇರಿ ನದಿಯು ಸುಮಾರು 69 ಮೀಟರ್ ಅಂದ್ರೆ 225 ಅಡಿ ಎತ್ತರದಿಂದ ತುಂಬಾ ವಿಶಾಲವಾದ ಜಲಪಾತವನ್ನ ಸೃಷ್ಟಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾವು ಹೋಗಿದ್ದು ವೀಕ್ ಡೇ ಆಗಿತ್ತು, ಅಂದ್ರೆ ಸೋಮವಾರ ಹೋಗಿದ್ವಿ. ಹಾಗಾಗಿ ಜನವೇ ಇರಲಿಲ್ಲ. ತುಂಬಾ ಹೊತ್ತು ನಿಂತ್ಕೊಂಡು ಪ್ರಶಾಂತವಾಗಿ ನೀರ್ ಧುಮ್ಮಿಕ್ಕೋ ಶಬ್ದನೇ ಕೇಳಿಸ್ಕೊಂಡು ನಾವು ತುಂಬಾ ಸಮಯ ಅಲ್ಲೇ ಕಳೆದ್ವಿ. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ, ಪರವಾಗಿಲ್ಲ, ಚೆನ್ನಾಗೇ ಇದೆ. 10 ರೂಪೀಸ್ ಕೊಡಬೇಕು. ಮತ್ತೆ ಬರ್ತಾ ನಾವು ಫಾರೆಸ್ಟ್ ಎಂಟ್ರಿ ಫೀಸ್ ಕೊಟ್ಟಿರ್ಲಿಲ್ಲ ಅಂತೇಳಿ ಹೋಗ್ತಾ ಕೊಟ್ಟೋದ್ವಿ. ಇಲ್ಲಿಂದ ಜಸ್ಟ್ 3.5 ಕಿಲೋಮೀಟರ್ಸ್ ದೂರದಲ್ಲಿ ನಮ್ಗೆ ಒಂದು ಟೆಂಪಲ್ ಇದೆ. ಈ ಟೆಂಪಲ್ 1200 ವರ್ಷಗಳಷ್ಟು ಇತಿಹಾಸ ಹೊಂದಿದೆ. ಇದರ ಮೂಲ ನಿರ್ಮಾಣ ಚೋಳರ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಾರೆ. ಇದು ಶ್ರೀ ಚಕ್ರಾಂಕಿತ ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ಶ್ರೀ ಚಕ್ರವನ್ನ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ. ಹಾಗಾಗಿ ಈ ಸ್ಥಳಕ್ಕೆ ವಿಶೇಷ ಶಕ್ತಿ ಲಭಿಸಿದೆ. ಮತ್ತೆ ಇಲ್ಲಿ ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಹೇಳಿ ಕೂಡ ಪರಿಗಣಿಸ್ತಾರೆ. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30 ಮಧ್ಯಾಹ್ನ 1:30 ಮತ್ತೆ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರುತ್ತೆ. ದೇವಾಲಯದೊಳಗಡೆ ತುಂಬಾ ಪ್ರಶಾಂತವಾಗಿದೆ. ಹಾಗೆ ಸಾಕಷ್ಟು ಜನ ಇಲ್ಲದೆ ಇದ್ರಿಂದ ನಾವು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡಕ್ಕೆ. ಈ ಸೇತುವೆ ಮೇಲೆ ಹೋಗುವಾಗ ತುಂಬಿ ಹರಿತಾ ಇರೋ ಕಾವೇರಿ ನದಿ, ಹಾಗೆ ಎದುರುಗಡೆ ಇರೋ ಬೆಟ್ಟಗಳ ಸಾಲು, ಈ ಜರ್ನಿನೇ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕಾವೇರಿ ನದಿ 2 ದಿಕ್ಕುಗಳಲ್ಲಿ ವಿಭಜಿಸಿ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಅಂತ 2 ಜೋಡಿ ಜಲಪಾತಗಳನ್ನ ರಚಿಸುತ್ತೆ. ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಮ್ಯಾಪಲ್ಲಿ. ಇದು ಬೆಂಗಳೂರಿಂದ ಕೇವಲ 120 ಕಿಲೋಮೀಟರ್ ಇದೆ. ನೀವು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ 2-2.5 ತಾಸಲ್ಲಿ ನೀವು ರೀಚ್ ಆಗ್ಬೋದು. ಈ ಗಗನಚುಕ್ಕಿ ವಾಟರ್ ಫಾಲ್ಸ್ ಹತ್ತಿರದಲ್ಲೇ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಘಟಕ ಇದೆ. ಇದನ್ನ 1902ರಲ್ಲಿ ಸ್ಥಾಪಿಸಿದ್ದು. ಇದು ಏಷ್ಯಾದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಆಗಿದೆ. ಇಲ್ಲಿ ಜನರೇಟ್ ಆದ ವಿದ್ಯುತ್ತನ್ನ KGF ಗಣಿಗಳಿಗೆ ಸಪ್ಲೈ ಮಾಡ್ತಿದ್ರಂತೆ. ಫಾಲ್ಸ್ ನಿಯರ್ ಬೈ ಎಂಟ್ರಿ ಆಗುವಾಗ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದೆ. ಇಲ್ಲಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವೊಂದ್ ಕಡೆ ಇಲ್ಲೆಲ್ಲ ಆಲದ ಮರ ಇದೆಲ್ಲ, ಅಲ್ಲೆಲ್ಲ ಫೋಟೋಸ್ ಕೂಡ ತೆಗೆಸ್ಕೊತಾ ಇರ್ತಾರೆ ಜನರು. ಇಲ್ಲೂ ಸಹ ಸಾಕಷ್ಟು ಪಾರ್ಕಿಂಗ್ ಪ್ಲೇಸ್ ಇದೆ. ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಫೀ ಇಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಜಲಪಾತನ ನೋಡ್ಬೋದು. ನೋಡ್ತಾ ಇದ್ರೆ ವಾವ್ ಅನ್ಸೋಷ್ಟು ಸಖತ್ತಾಗಿತ್ತು. ಇಲ್ಲಿ ಕಾವೇರಿ ನದಿ 98 ಮೀಟರ್ ಅಂದ್ರೆ 322 ಅಡಿ ಎತ್ತರದಿಂದ ಧುಮ್ಮಿಕ್ತಾಳೆ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಜಲಪಾತದ ನೀರು ಒಳ್ಳೆ ಆಕಾಶದಿಂದ ಬೀಳುವ ಬೆಳ್ಳಿ ಚುಕ್ಕಿಗಳಂತೆ ಕಾಣಿಸುತ್ತೆ. ಹಾಗಾಗಿ ಇದಕ್ಕೆ ಗಗನ ಚುಕ್ಕಿ ಅಂತೇಳಿ ಕರೀತಾರೆ.
ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿ ವರ್ಷನೂ ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಆಗ ಈ ಗಗನಚುಕ್ಕಿ ಜಲಪಾತದ ಮೇಲ್ಗಡೆನೆ ಲೇಸರ್ ಶೋ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಕರ್ನಾಟಕದ ಬಗ್ಗೆ, ಮಂಡ್ಯ ಬಗ್ಗೆ, ಹಾಗೆ ನಮ್ಮ ಕಾವೇರಿ ರಿವರ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಇರುತ್ತೆ. ಇದು ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ 13 ಮತ್ತೆ 14 ಇದನ್ನ ಮಂಡ್ಯ ಜಿಲ್ಲಾಡಳಿತ ಆಯೋಜಿಸಿರುತ್ತೆ. ಮಳವಳ್ಳಿ ತಾಲೂಕಿಂದ ಈವನ್ ಗಂಡಸರಿಗೂ ಸಹ ಫ್ರೀ ಬಸ್ ವ್ಯವಸ್ಥೆ ಇರುತ್ತೆ ಆ 2 ದಿನ. ಹಾಗೆ ಊಟದ ವ್ಯವಸ್ಥೆನೂ ಇರುತ್ತೆ. ಅನೇಕ ಮಳಿಗೆಗಳಿರುತ್ತೆ. ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ನಾವು ಹೋದಾಗ ಗಗನಚುಕ್ಕಿ ವಾಟರ್ ಫಾಲ್ಸಿಗಾಗ್ಲಿ ಭರಚುಕ್ಕಿ ವಾಟರ್ ಫಾಲ್ಸ್ಗಾಗ್ಲಿ ಕೆಳಗಡೆ ಇಳಿಲಿಕ್ಕೆ ಅಲೋ ಇರಲಿಲ್ಲ. ಜಸ್ಟ್ ಮೇಲ್ಗಡೆಯಿಂದನೇ ವ್ಯೂ ಪಾಯಿಂಟ್ ನೋಡ್ಕೋಬೇಕಿತ್ತು. ಬಟ್ ಮುಂಚೆ ಅಂದ್ರೆ ಪ್ರೀವಿಯಸ್ ಇಯರ್ ಎಲ್ಲ ಹೋದಾಗ ಭರಚುಕ್ಕಿ ವಾಟರ್ ಫಾಲ್ಸ್ ಅಲ್ಲಿ ಅಲೋ ಮಾಡ್ತಾ ಇದ್ರು ಕೆಳಗಡೆ ಇರಲಿಕ್ಕೆ. ಮೇ ಬಿ ಅದು ನಾನ್ ಸೀಸನ್ ಅಲ್ಲಿ ಅಂದ್ರೆ ಮಳೆಗಾಲ ಬಿಟ್ಟು ಬೇರೆ ಸೀಸನ್ ಅಲ್ಲಿ ಅಲೋ ಮಾಡ್ತಿದ್ರು ಅಂತ ಅನ್ಸುತ್ತೆ. ಈಗ ಗಗನಚುಕ್ಕಿ ವಾಟರ್ ಫಾಲ್ಸ್ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇಲ್ಲಿ ಎಸ್ಪೆಷಲಿ ಸನ್ಸೆಟ್ ಟೈಮ್ ಅಲ್ಲಿ ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತಂತೆ. ಈ ವಾಟರ್ ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಶ್ರೀ ಕ್ಷೇತ್ರ ಗೌಡಗೆರೆ ಕಡೆ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿಂದ ಗೌಡಗೆರೆಗೆ ಅರೌಂಡ್ 70 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ತಾ ಆನ್ ದ ವೇ ಅಲ್ಲಿ ಒಂದು ಕೆರೆಯಲ್ಲಿ ಸಾಕಷ್ಟು ಕಮಲದ ಹೂಗಳಿದ್ವು, ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಶ್ರೀ ಕ್ಷೇತ್ರ ಗೌಡಗೆರೆ ಬಗ್ಗೆ ನಿಮಗೆ ತಿಳಿದೇ ಇರುತ್ತೆ. ಇಲ್ಲಿ ಅನೇಕ ಭಕ್ತರು ಬಂದು ತಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಾಗಿ ಕಾಯಿಯನ್ನು ಕಟ್ತಾರೆ. ಆ ತೆಂಗಿನಕಾಯಿಯನ್ನು ಇಲ್ಲೇ ತಗೋಬೇಕು ಅಂತ ಏನಿಲ್ಲ, ನೀವು ಮನೆಯಿಂದನೂ ಸಹ ತಗೊಂಬಂದು ಇಲ್ಲಿ ಕಟ್ಬೋದು. ನೀವು ಇಲ್ಲೇ ತೆಂಗಿನಕಾಯಿನ ತಗೊಂಡು ಕಟ್ತೀರಾ ಅಂದರೆ 50 ರೂಪಾಯಿ ಕೊಟ್ಟರೆ ಒಂದು ತೆಂಗಿನಕಾಯಿ ಕೊಡ್ತಾರೆ. ನೀವು ಅದನ್ನು ಸಹ ತಗೊಂಡು ಕಟ್ಬೋದು. ಈ ತೆಂಗಿನಕಾಯಿ ಕಟ್ಟಿದ್ರೆ ತಮ್ಮ ಮನಸ್ಸಿನ ಇಷ್ಟಾರ್ಥ ಬೇಗ ನೆರವೇರುತ್ತೆ ಅಂತ ಜನರಲ್ ನಂಬಿಕೆ ಇದೆ. ಹಾಗೆ ಇಲ್ಲಿ ನೀವು ಯಾವಾಗ ಹೋದ್ರೂ ಪ್ರಸಾದ ಇರುತ್ತೆ, ನೀವು ಆರಾಮಾಗಿ ಊಟ ಮಾಡಿಕೊಂಡು ಬರಬಹುದು. ಹಾಗೆ ಶ್ರೀ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಏನಿದೆ, ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶ್ರೀ ಚಾಮುಂಡೇಶ್ವರಿಯ ಮೂರ್ತಿ. ಇದನ್ನ ಪಂಚಲೋಹದಿಂದ ಮಾಡಿದ್ದಾರೆ. 18 ಕೈಗಳುಳ್ಳ ಶ್ರೀ ಚಾಮುಂಡೇಶ್ವರಿಯ ವಿಶಾಲವಾದ ಮೂರ್ತಿ ನೋಡಿ ಹೇಗಿದೆ ಅಂತೇಳಿ. ನಾನು ಈ ಪ್ಲೇಸ್ಗೆ ಮುಂಚೆ 2 ಸರಿ ವಿಸಿಟ್ ಮಾಡಿದಾಗ ಸಾಕಷ್ಟು ರಶ್ ಇತ್ತು, ಆದರೆ ಈ ಸರಿ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ. ಹಾಗೆ ಇಲ್ಲಿ ಬಸವಣ್ಣನ ಹತ್ರ ತುಂಬಾ ಜನ ಆಶೀರ್ವಾದ ತಗೊಳಕ್ಕೂ ಕೂಡ ಬರ್ತಾ ಇದ್ರು. ಈ ಸರಿ ಹೋದಾಗ ಬಸವಣ್ಣ ಇರಲಿಲ್ಲ. ಇಲ್ಲಿ ನಾವು ತಾಯಿಯ ದರ್ಶನ ಮಾಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಈ ಸ್ಟ್ಯಾಚು ಕೆಳಗಡೆ ಒಂದು ಎಕ್ಸಿಬಿಷನ್ ತರ ಇದೆ. ಇಲ್ಲಿ ಒಳಗಡೆ ಎಂಟ್ರಿ ಟಿಕೆಟ್ 50 ರೂಪೀಸ್ ಇರುತ್ತೆ. ಅಲ್ಲೇ ಟಿಕೆಟ್ ತಗೊಂಡು ಹೋಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನವದುರ್ಗಿಯರನ್ನು ಸಹ ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಎಲ್ಲಾ ನವದುರ್ಗಿಯರು ಸಹ ಇಲ್ಲಿದ್ದಾರೆ. ಕಾತಾಯಿನಿ, ಬ್ರಹ್ಮಚಾರಿಣಿ, ಶೈಲಪುತ್ರಿ, ಚಂದ್ರಘಂಟ ಅಂತೇಳಿ ಪ್ರತಿಯೊಬ್ಬರದು ಒಂದೊಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಆ ದೇವಿಯ ವಿಶೇಷತೆನೂ ಕೂಡ ಅಲ್ಲಿ ಬರೆದು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಒಳಗಡೆ ಎಂಟ್ರಿ ಟಿಕೆಟ್ 50 ರೂಪೀಸ್ ಅಷ್ಟೇ, ಬಟ್ ಇದಕ್ಕೂ ಮೀರಿ ಇನ್ನ ತುಂಬಾ ಮೂರ್ತಿಗಳು ಹಾಗೆ ಡಿಫ್ರೆಂಟ್ ಥೀಮ್ ಅಲ್ಲಿ ಒಂದು ಎಕ್ಸಿಬಿಷನ್ ತರ ಮಾಡಿದ್ದಾರೆ. ಅಲ್ಲಿ ನೀವು ಇನ್ ಕೇಸ್ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವ್ರಿಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು. ಭಾರತ ಮಾತೆಯ ಸ್ಟ್ಯಾಚು ಜೊತೆಗೆ ತಾಯಿ ಭುವನೇಶ್ವರಿಯ ಸ್ಟ್ಯಾಚು ಕೂಡ ಇಲ್ಲಿದೆ. ಇನ್ನ ತುಂಬಾ ಇದೆ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಏನೇನೆಲ್ಲ ಇದೆ ಅಂತೇಳಿ. ಒಳಗಡೆ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 50 ರೂಪಾಯಿ ಟಿಕೆಟ್ ಕೊಟ್ಟೋದ್ರೂ ಏನೂ ಲಾಸ್ ಇಲ್ಲ. ಹಾಗೆ ಹಿಂದ್ಗಡೆ ಇಲ್ಲಿ ನೋಡಿ ಕೈಲಾಸ ಪರ್ವತ, ಪಾರ್ವತಿ ಪರಮೇಶ್ವರರು ತಮ್ಮ ಮಕ್ಕಳಾದ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಅವ್ರ ಜೊತೆ ಇರೋದನ್ನ ಸಹ ಒಂದು ಚಿತ್ರಣ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಹೀಗೆ ನೆಕ್ಸ್ಟ್ ಹೋದ್ರೆ ಇಲ್ಲಿ ರನ್ನ, ಜನ್ನ, ಲಕ್ಷ್ಮೀಶ, ಕಾಳಿದಾಸ ಹೀಗೆ ಮುಂತಾದವರ ಕವಿಗಳ ಮೂರ್ತಿಗಳು ಸಹ ಇಲ್ಲಿದೆ. ನೀವು ಮಕ್ಕಳಿಗೆ ತೋರಿಸಿ ಈಸಿಯಾಗಿ ಹೇಳ್ಬೋದು. ಹಾಗೆಯೇ ಇಲ್ಲಿ ರಾಜರು ಮಹಾರಾಜರುಗಳು, ನಮ್ಮ ಸ್ವಾತಂತ್ರ್ಯ ಯೋಧರು, ಹಾಗೆ ಹುತಾತ್ಮರಾದವರು, ಹೀಗೆ ತುಂಬ ಜನರದ್ದು ಅವ್ರದ್ದು ಹೆಸರು ಹಾಕಿ ಮೂರ್ತಿಗಳನ್ನ ಮಾಡಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಹಾಗೆ ದಾಸಶ್ರೇಷ್ಠರು ಇಂಥವ್ರದ್ದು ಇಲ್ಲ ಅನ್ನಂಗಿಲ್ಲ. ಎಲ್ಲರದ್ದು ಯಾರ್ಯಾರು ಮ್ಯಾಕ್ಸಿಮಮ್ ಫೇಮಸ್ ಇದ್ದಾರೆ ಅವ್ರದ್ದೆಲ್ಲ ಮೂರ್ತಿಗಳು ಇದಾವೆ ಇಲ್ಲಿ. ಶರಣರಾದ ಬಸವಣ್ಣನವರು, ಅಕ್ಕಮಹಾದೇವಿಯವರು, ಜೇಡರ್ ದಾಸಿಮಯ್ಯ ಇವ್ರದ್ದು ಅವಾಗೆಲ್ಲ ಅವ್ರ ಅನುಭವ ಮಂಟಪದಲ್ಲಿ ಹೇಗೆ ವಿಚಾರಧಾರೆಯನ್ನು ಹಂಚ್ಕೋತಾ ಇದ್ರು ಅಂತೇಳಿ ಒಂದು ಡೆಪಿಕ್ಟ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಒಂದೊಂದು ಲೇಯರ್ ಆದ್ಮೇಲೆ ಒಂದೊಂದು ಲೇಯರ್ ಅಂತೇಳಿ ಅಲ್ಲೇ ದಾರಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಬೇಕು. ಸೊ ನಾವು ನೋಡ್ತಾ ಇದ್ವಿ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತೇಳಿ. ಇದೇನು ಮುಗಿತಾ ಅನ್ಕೋತಾ ಇದ್ವಿ, ಬಟ್ ಹಾಗೆಲ್ಲ ಒಂದು ಲೇಯರಿಂದ ಇನ್ನೊಂದು ಲೇಯರ್ ಹೋಗ್ಲಿಕ್ಕೆ ವೇ ಮಾಡಿದ್ದಾರೆ. ಅಲ್ಲಿ ನೋಡಿ, ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಈ ಕಡೆ ಎಂಟ್ರಿ ಅಂತ ಇದಕ್ಕೆ. ಸೊ ಇಲ್ಲಿ ನೋಡಿ ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು, ಹಾಗೆ ಗೋಪಾಲ್ ಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು,
ಹಾಗೆ ಸ್ವಾಮಿ ವಿವೇಕಾನಂದರವ್ರದ್ದು ತುಂಬ ಜನ ಸ್ಟ್ಯಾಚು ಅಲ್ಲಿತ್ತು. ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ, ನೀವು ನೋಡ್ತಾ ಹೋದರೆ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದಿದ್ದಾವೆ ಇಲ್ಲಿ. ಇಲ್ಲಿ ಮಂಗಳಯಾನದ ಬಗ್ಗೆ ಮಾಡಿದ್ದಾರೆ, ನೋಡೋಕೆ ನಿಜವಾಗ್ಲೂ ನಾವು ಸ್ಪೇಸಲ್ಲಿ ಇದ್ದೀವೇನೋ ಅನಿಸೋ ಥರ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ. ಹಾಗೆ ನಮ್ಮ ಇಸ್ರೋದು ಸ್ಯಾಟಲೈಟ್ ಲಾಂಚ್ ಪ್ಯಾಡ್ ಕೂಡ ಮಾಡಿದ್ರು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹಳ್ಳಿಯಲ್ಲಿ ಹೇಳಿರ್ತಾ ಇದ್ರಲ್ಲ ಕೊರವಂಜೆ ಅಂತೇಳಿ, ಅವ್ರ ಬಗ್ಗೆನೂ ಸಹ ಡೀಟೇಲ್ಸ್ ಇಲ್ಲಿದೆ. ಈ ಲೇಯರ್ ಮುಗಿದ್ಮೇಲೆ ನೆಕ್ಸ್ಟ್ ಲೇಯರಲ್ಲಿ ವಿಲೇಜ್ ಥೀಮ್ನ ಕಂಪ್ಲೀಟಾಗಿ ತೋರಿಸಿದ್ದಾರೆ. ಅಂದರೆ ವಿವಿಧ ಸ್ತರಗಳಲ್ಲಿ ಹಳ್ಳಿಗಳಲ್ಲಿ ಯಾವ್ಯಾವ ರೀತಿ ಉದ್ಯೋಗಗಳನ್ನ ಮಾಡ್ತಾಯಿದ್ರು ನೋಡಿ, ಮಡಿಕೆ ಮಾಡೋರಾಗಿರ್ಬೋದು ಅಥವಾ ಕೈಮಗ್ಗ ನೇಯೋರಾಗಿರ್ಬೋದು, ಬಟ್ಟೆಗಳನ್ನ ನೇಯೋರು, ಆ ಥರದ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದೊಂದು ಉದ್ಯೋಗನೂ ಕೂಡ ಹಳ್ಳಿಗಳಲ್ಲಿ ಯಾವ್ಯಾವ ರೀತಿ ಮಾಡ್ತಾಯಿದ್ರು, ಅವ್ರ ಜನಜೀವನ ಹೇಗಿತ್ತು ಅಂತೇಳಿ. ಈಗ ನಾವೆಲ್ಲ ಹಳ್ಳಿಯನ್ನು ಬಿಟ್ಟು ಬಂದು ಸಿಟಿಗೆ ಸೇರಿದಾಗ ಅಥವಾ ಮುಂದಿನ ಜನ್ರೇಷನ್ ಏನಿದೆ ಅವರೆಲ್ಲ ಇದೆಲ್ಲ ನೋಡೇ ಇರಲ್ಲ. ಸೊ ಅವ್ರಿಗೆ ಅಟ್ಲೀಸ್ಟ್ ತೋರಿಸಿ ಹೇಳ್ಬೋದು ಈ ರೀತಿ ಮಾಡ್ತಾ ಇದ್ವಿ ಅಂತ. ನಮ್ಮನೇಲೂ ಸಹ ನಾವು ಕೈಮಗ್ಗ ಇತ್ತು, ಅದನ್ನ ನೇಯ್ತಾ ಇದ್ವಿ. ಬಟ್ ಇವಾಗಿನ ಮಕ್ಕಳಿಗೆ ಅದು ಹೇಳಿದರೆ ಅದು ಗೊತ್ತಾಗಲ್ಲ. ಸೊ ಈ ರೀತಿ ಪಿಕ್ಚರೈಸೇಷನ್ ತೋರಿಸಿದ್ರೆ ಅವರಿಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ರೀತಿ ಇತ್ತು ಅಂತೇಳಿ. ಜ್ಯೋತಿಷ್ಯ ಶಾಸ್ತ್ರ ಕೇಳಿಸೋದಾಗಿರ್ಬೋದು ಅಥವಾ ವೇದಾಧ್ಯಯನ ಮಾಡೋದಾಗಿರ್ಬೋದು, ಬೇರೆ ಬೇರೆ ಇವನ್ ಇದಿಷ್ಟೇ ಅಂತಲ್ಲ, ಬೇರೆ ಬೇರೆ ಸ್ತರಗಳಲ್ಲಿರೋ ಉದ್ಯೋಗಗಳು. ಕಬ್ಬಣ ಕಾಯಿಸೋರು ಅಂದರೆ ಕುಲುಮೆ ಮಾಡೋರು, ಅಥವಾ ಗಾಣದಲ್ಲಿ ಕೊಬ್ಬರಿ ಹಾಕಿ ಎಣ್ಣೆ ಮಾಡೋರು, ಅಥವಾ ಇನ್ಯಾವುದೇ ಬಡಗಿಗಳಾಗಿರ್ಬೋದು, ಇನ್ಯಾವುದೇ ಕೆಲಸಗಳಾಗಿರ್ಬೋದು. ಈ ಥರ ಪಿಕ್ಚರೈಸೇಷನ್ ತೋರಿಸಿದಾಗ ಈ ರೀತಿ ಇತ್ತು ಮುಂಚೆ ಅಂತಂದು ಅವ್ರಿಗೆ ಐಡಿಯಾ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಹಳ್ಳಿಯ ಜೀವನ ಹೇಗಿದೆ ಅಂತೇಳಿ ಚೆನ್ನಾಗಿನೇ ತೋರಿಸಿದ್ದಾರೆ. ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮ್ಗೆ ಐಡಿಯಾ ಬರುತ್ತೆ. ಭರತನಾಟ್ಯ ಹೇಳ್ಕೊಡೋದಾಗಿರ್ಬೋದು, ಮಗುಗೆ ಕಿವಿ ಚುಚ್ಚಿಸೋದಾಗಿರ್ಬೋದು, ಅಥವಾ ಮಿಠಾಯಿ ಅಂಗಡಿಯಲ್ಲಿ ಮಿಠಾಯಿ ತಿನ್ನೋದಾಗಿರ್ಬೋದು, ಅದು ಬಿಟ್ಟು ಅಥವಾ ಹತ್ತಿಯನ್ನು ಮಾಡಿ ಹಾಸಿಗೆ ಮಾಡೋರು, ಮತ್ತು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋರು, ಮತ್ತು ಇಲ್ಲಿ ಏನಾದರೂ ನೋವು ಅದು ಅಂದರೆ ಮಸಾಜ್ ಮಾಡೋದು, ಆ ಥರದ್ದು ಎಲ್ಲ ರೀತಿಯ ಪಿಕ್ಚರೈಸೇಷನ್ ಕೂಡ ಇಲ್ಲಿ ಮಾಡಿ ತೋರಿಸಿದ್ದಾರೆ ನೀಟಾಗಿ. ಇನ್ ಕೇಸ್ ನಿಮಗೆ ಓನ್ ವೆಹಿಕಲಲ್ಲಿ ಬರೋಕ್ಕಾಗಿಲ್ಲ ಅಂದರೆ KSTDC ಅವ್ರದ್ದು ಪ್ಯಾಕೇಜ್ ಇದೆ. ಪರ್ ಪರ್ಸನ್ನು 880 ರೂಪೀಸ್ ಆಗುತ್ತೆ. ಇವರು ಬೆಳಗ್ಗೆ 6:00 ಯಶವಂತಪುರಿಂದ ಹೊರಟು ಅಲ್ಲೇ ಟಿಫನ್ ಮಾಡಿಸ್ಕೊಂಡು ಗಗನಚುಕ್ಕಿ, ಭರಚುಕ್ಕಿ, ಹಾಗೆ ಮಧ್ಯರಂಗ ಸ್ವಾಮಿ ದೇವಸ್ಥಾನ, ಹಾಗೆ ತಲಕಾಡು ಅಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದರ್ಶನನೂ ಕೂಡ ಮಾಡಿಸ್ತಾರೆ. ಹಾಗೆ ರಾತ್ರಿ 9:30 ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರಿಗೆ ಕರ್ಕೊಂಬಂದುಬಿಡ್ತಾರೆ. ನೋಡಿ, ಪಾದರಕ್ಷೆ ಮಾಡೋರು, ಹಾಗೆ ಕುರಿಗಾಹಿಗಳು, ಅವರು ಉಣ್ಣೆಯಿಂದ ಕಂಬಳಿಯನ್ನ ಮಾಡೋದು, ಇದೇ ರೀತಿ ಎಲ್ಲ ಉದ್ಯೋಗಗಳನ್ನು ಸಹ ಇವರು ಕವರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ತಾಯಿ ತುಂಡಿಯಲ್ಲಿ ಖಾರ ರುಬ್ತಾ ಇರೋದು, ನಾವು ಸಹ ಇದೇ ರೀತಿ ಮುಂಚೆ ಖಾರ ರುಬ್ತಾ ಇದ್ವಿ. ಗಾರೆ ಕೆಲಸ ಮಾಡೋರು, ತುಂಬಾ ಇನ್ಫಾರ್ಮೇಷನ್ ಇಲ್ಲಿದೆ. ಅಷ್ಟೇ ಅಲ್ಲದೆ ಗೋದಾವರಿ, ನರ್ಮದಾ, ಸಿಂಧು, ಈ ಥರ ವಿವಿಧ ನದಿಗಳು ಅಲ್ಲೆಲ್ಲೆಲ್ಲಿ ಅಣೆಕಟ್ಟು ಕಟ್ಟಿದ್ದಾರೆ ಅದನ್ನೆಲ್ಲನೂ ಸಹ ಹೇಳಿದ್ದಾರೆ. ಮೈಸೂರು ಮಹಾರಾಜರದಂತೂ ತುಂಬ ಸ್ಟ್ಯಾಚ್ಯೂಸ್ ಇಲ್ಲಿದೆ, ಕೆಲವೊಂದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದೆ.
ಹಾಗೆ ಭಾರತದಲ್ಲಿರೋ 12 ಜ್ಯೋತಿರ್ಲಿಂಗಗಳನ್ನು ಸಹ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ವಿತ್ ಫೋಟೋ ಸಮೇತ ಯಾವ ರೀತಿ ಇದೆ ಲಿಂಗ ಅಂತೇಳಿ ತೋರಿಸಿದ್ದಾರೆ ಇಲ್ಲಿ. ನೀವೇನಾದರೂ ಬ್ಯಾಂಗ್ಳೂರಿಂದ ಗೌಡಗೆರೆಗೆ ಬರ್ತೀರಿ ಅಂದರೆ ಫಸ್ಟು ಚನ್ನಪಟ್ಟಣ ಬಂದುಬಿಡಿ. ಚನ್ನಪಟ್ಟಣದಿಂದ ಎವ್ರಿ ಹಾಫ್ ಆನ್ ಅವರ್ ನಿಮಗೆ ಗೌಡಗೆರೆಗೆ ಬಸ್ಸಸ್ ಇರುತ್ತೆ. ಹಾಗೆ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ತುಂಬಾ ಟ್ರೈನ್ಸ್ ಇದ್ದಾವೆ. ಇಲ್ಲಿಗೆ ಬಂದರೆ ನೀವು ಅಂಬೇಗಾಲ್ ಕೃಷ್ಣನ ದೇವಸ್ಥಾನನೂ ಕೂಡ ವಿಸಿಟ್ ಮಾಡ್ಬೋದು. ಅದು ಚನ್ನಪಟ್ಟಣದ ಹತ್ರನೇ ಇದೆ. ಅದನ್ನು ಅಪ್ರಮೇಯ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಅಲ್ಲಿ ಹರಕೆ ಹೊತ್ಕೊಂಡ್ರೆ ಬೇಗ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ನೋಡಿ ನಮ್ಮ ಪುರಾಣಗಳಲ್ಲಿರುವ ಋಷಿಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಹಾಗೆ ಸಪ್ತ ಮಾತೃಕೆಗಳು ಅಂತ ಹೇಳ್ತಾರೆ, ಅವ್ರದ್ದು ಕನ್ನಡ ಇನ್ಫಾರ್ಮೇಷನ್ ಇದೆ. ಇವ್ರು ಯಾರು, ಇವ್ರ ಬಗ್ಗೆ ಏನು ಅನ್ನೋದನ್ನು ಸಹ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಲ್ಲಿ. ಒಳಗಡೆ ಎಲ್ಲ ಫುಲ್ ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ಮಿನಿಮಮ್ ಅಂದರೂ 45 ಮಿನಿಟ್ಸಿಂದ 1 ಅವರ್ ಬೇಕಾಗುತ್ತೆ. ವರ್ತ್ 50 ರೂಪಾಯಿ ಟಿಕೆಟ್ ಕೊಟ್ಟು ನಾವೇನು ಹೋಗ್ತೀವಿ ಅದಕ್ಕೆ ಮಾತ್ರ ವರ್ತು. ತುಂಬ ಇನ್ಫಾರ್ಮೇಷನ್ ಇದೆ, ಮಕ್ಕಳಿಗೂ ಸಹ ನೀಟಾಗಿ ನೀವು ಹೇಳ್ಕೊಡ್ಬೋದು. ಹಾಗೆ ಹೊರಗಡೆ ಬಂದರೆ ಇಲ್ಲಿ ಹಳ್ಳಿ ಅಂಗಡಿ ಅಂತೇಳಿ ಒಂದು ಶಾಪ್ ಇದೆ. ಇಲ್ಲಿಗೆ ನಾನು ಒಂದು ಗಂಧ ತೆಯ್ಯೋ ಕಲ್ಲು ತೊಗೊಳಕ್ಕೆ ಬಂದಿದ್ದೆ. ಅದನ್ನೇ ಹೊರಗಡೆ ಎಲ್ಲಾದರೂ ತೊಗೊಳೋದಾಯಿತು ಅಂದರೆ 150 ರೂಪಾಯಿ, 180 ರೂಪಾಯಿ, 200 ರೂಪಾಯಿ ಹೇಳ್ತಾರೆ. ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ತೊಗೊಳಕ್ಕೆ ಅಂತ ಬಂದಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸಾಕಷ್ಟು ಪಿಂಗಾಣಿ ಐಟಮ್ಸು, ಟೆರ್ರಾಕೋಟಾ ಐಟಮ್ಸು, ಇವನ್ ಚನ್ನಪಟ್ಟಣ ಟಾಯ್ಸು, ನಿಮ್ಗೆ ಏನು ಸಿಗಲ್ಲ ಹೇಳಿ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಸೊ ಹಾಗೆ ಜಸ್ಟ್ ನೀವು ನೋಡ್ಬೋದು ವಿಡಿಯೋದಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ ಅಂತೇಳಿ. ಕೆಲವು ವಿಶೇಷವಾಗಿರೋದು ಅಂದರೆ ಹೊರಗಡೆ ಸಿಗದೆ ಇರೋದೆಲ್ಲ ಇಲ್ಲಿ ಸಿಗುತ್ತೆ. ನೋಡಿ ಜೂಟ್ ಐಟಮ್ಸು, ಬ್ಯಾಗ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಯಾರೆಲ್ಲ ಈ ಪ್ಲೇಸಸ್ನ ವಿಸಿಟ್ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.